ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಮತ್ತೆ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಮತ್ತೆ ಗ್ರಾಮರ್ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹಿಂದಿನ ಕ್ಲಾಸಲ್ಲಿ ಗ್ರಾಮರ್ ಬಗ್ಗೆ ಸ್ನೇಹಿತರೆ ಸಾಕಷ್ಟು ಹೇಳಿದ್ದೇನೆ. 5 ಪ್ರಶ್ನೆ ಪೂರ್ತಿಯಾಗಿದೆ. 10 ಮಾರ್ಕ್ಸ್ ನಿಮ್ಮ ಅಕೌಂಟಿಗೆ ಬಿದ್ದಾಗಿದೆ. ಸ್ನೇಹಿತರೆ, ಇವತ್ತು ಮತ್ತಷ್ಟು ಮಾರ್ಕ್ಸ್ ನಿಮ್ಗೆ ಕೊಡಬೇಕು ಅಂತ ನಮ್ಗೆ ಆಸೆ ಇದೆ. ಮತ್ತೆ ಗ್ರಾಮರ್ ಪಾರ್ಟ್ ಮುಂದುವರಿತಾ ಇದ್ದೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಗ್ರಾಮರ್ ಪಾರ್ಟನ್ನು ಸ್ನೇಹಿತರೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿರ್ತಕ್ಕಂಥ ಗ್ರಾಮರ್ ಪಾರ್ಟ್ ಯಾವ ಸ್ನೇಹಿತರೆ, ಇಫ್ ಕ್ಲಾಸ್. ಇಫ್ ಕ್ಲಾಸ್ನ ಮುಂದೆ ವುಡ್ ಹ್ಯಾವ್ ಬರ್ತದೆ, ಕೆಲವು ಸಲ ವುಡಂಟ್ ಹ್ಯಾವ್ ಬರ್ತದೆ. ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ತುಂಬಿಸ್ತಾ ಹೋಗುವಂಥದ್ದು. ನಾನು ಪ್ರಶ್ನೆಗಳನ್ನು ಓದ್ತಾ ಹೋಗಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದರ ಪ್ರಶ್ನೆ ಈ ರೀತಿ ಇದೆ: ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ, ರಿಪೀಟ್ ಮಾಡ್ತೇನೆ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ, ಯು ಡ್ಯಾಶ್ ಮಿಸ್ಡ್ ದ ಬಸ್. ನೀನು ಬೇಗ ಹೊರಟಿದ್ರೆ ನಿಂಗೆ ಬಸ್ ಮಿಸ್ ಆಗ್ತಿರ್ಲಿಲ್ಲ. ಮಿತ್ರ, ಯು ವುಡ್ ನಾಟ್ ಹ್ಯಾವ್, ಇದು ಸೂಟ್ ಆಗ್ತದೆ. ಯು ವುಡ್ ನಾಟ್ ಹ್ಯಾವ್ ಮಿಸ್ ದ ಬಸ್, ವುಡ್ ನಾಟ್ ಹ್ಯಾವ್ ಬರಬೇಕು. ಮಿತ್ರ, ಮುಂದಕ್ಕೆ ಹೋಗೋಣ. ಇಫ್ ಐ ಹ್ಯಾಡ್ ಮೆಟ್ ಹರ್ ಬಿಫೋರ್, ನಾನು ಆಕೆಯನ್ನ ಮೊದಲೇ ಭೇಟಿ ಮಾಡಿದ್ರೆ, ಐ ವುಡ್ ಹ್ಯಾವ್ ಟೋಲ್ಡ್ ಹರ್ ಅಬೌಟ್ ಇಟ್. ಐ ವುಡ್ ಹ್ಯಾವ್ ಟೋಲ್ಡ್ ಹರ್ ಅಬೌಟ್ ಇಟ್. ಮಿತ್ರ, ಮುಂದಕ್ಕೆ ಹೋಗೋಣ. ಇಫ್ ಐ ಹ್ಯಾಡ್ ಸೇವ್ಡ್ ಮನಿ, ನಾನು ಹಣವನ್ನ ಉಳಿಸ್ಕೊಂಡಿದ್ರೆ, ಐ ವುಡ್ ಹ್ಯಾವ್ ಗಿವನ್ ಇಟ್ ಟು ಯು, ನಾನು ನಿಮಗೆ ಹಣವನ್ನ ಕೊಡ್ತಿದ್ದೆ. ಐ ವುಡ್ ಹ್ಯಾವ್ ಬರುತ್ತೆ ಸ್ನೇಹಿತರೆ, ವುಡಂಟ್ ಹ್ಯಾವ್ ಅಲ್ಲ. ಸ್ನೇಹಿತರೆ, ಮುಂದಕ್ಕೆ ಹೋಗೋಣ. ಇಫ್ ಹಿ ಹ್ಯಾಡ್ ಫಿನಿಶ್ಡ್ ಇಟ್ ಅರ್ಲಿಯರ್, ಹಿ ವುಡ್ ನಾಟ್ ಹ್ಯಾವ್ ಫೇಸ್ಡ್ ದ ಇನ್ಸಲ್ಟ್. ಅವನು ಮೊದಲೇ ಅದನ್ನ ಪೂರ್ತಿ ಮಾಡಿದ್ರೆ, ಹಿ ವುಡ್ ನಾಟ್ ಹ್ಯಾವ್ ಅಂತ ಬರುತ್ತೆ. ಹಿ ವುಡ್ ನಾಟ್ ಹ್ಯಾವ್ ಫೇಸ್ಡ್ ದಿಸ್ ಇನ್ಸಲ್ಟ್ ಬರಬೇಕು. ವುಡ್ ನಾಟ್ ಹ್ಯಾವ್, ವುಡಂಟ್ ಹ್ಯಾವ್ ಬರಬೇಕು. ಸ್ನೇಹಿತರೆ, ಮುಂದಕ್ಕೆ ಹೋಗೋಣ. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್, ಐ ವುಡ್ ಹ್ಯಾವ್ ಸ್ಕೋರ್ಡ್ ಮೋರ್. ನಾನು ಚೆನ್ನಾಗಿ ಓದ್ಕೊಂಡಿದ್ರೆ ನಂಗೆ ಹೆಚ್ಚು ಮಾರ್ಕ್ಸ್ ಬರ್ತಿತ್ತು. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್, ಐ ವುಡ್ ಹ್ಯಾವ್ ಸ್ಕೋರ್ಡ್ ಮೋರ್. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಅಂಬ್ರೆಲ್ಲಾ, ಐ ವುಡಂಟ್ ಹ್ಯಾವ್ ಗಾಟ್ ವೆಟ್. ವುಡಂಟ್ ಹ್ಯಾವ್ ಗಾಟ್ ವೆಟ್. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಬೈಕ್, ವಿ ವುಡ್ ಹ್ಯಾವ್ ಗಾನ್ ಫಾರ್ ಎ ಲಾಂಗ್ ರೈಡ್. ವುಡ್ ಹ್ಯಾವ್ ಬರುತ್ತೆ, ವುಡಂಟ್ ಹ್ಯಾವ್ ಅಲ್ಲ. ಇಫ್ ಐ ಹ್ಯಾಡಂಟ್ ಹರ್ಡ್ ಇಟ್ ಅರ್ಲಿಯರ್, if I hadn't heard it earlier, I would not have missed the chance. ಅಲ್ಲಿ I wouldn't have ಬರ್ತದೆ. If she comes to my home, I would have told her about the exam. ನನ್ನ ಮನೆಗಳು ಬಂದಿದ್ರೆ ಪರೀಕ್ಷೆ ಬಗ್ಗೆ ಹೇಳ್ತಾ ಇದ್ದೆ. I would have told about the exam. If I were you, I would follow his advice. ನೀನು ನಾನಾಗಿದ್ರೆ ನಾನು ಅವರ ಅಡ್ವೈಸ್ ಅನ್ನ ಕೇಳ್ತಾ ಇದ್ದೆ. ಐ ವುಡ್ ಹ್ಯಾವ್ ಫಾಲೋ ಹಿಸ್ ಅಡ್ವೈಸ್. ಸ್ನೇಹಿತರೆ, ಈ ರೀತಿ 1 ಮಾರ್ಕ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಇಫ್ ಕ್ಲಾಸ್ ಅನ್ನ ಮಿಸ್ ಮಾಡ್ಕೋಬೇಡಿ. 2 ಮಾರ್ಕ್ಸ್ ನಿಮ್ಮ ಅಕೌಂಟಿಗೆ ಬೀಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಮುಂದಿನ ಗ್ರಾಮರ್ ಪಾರ್ಟಿಗೆ ಬರೋಣ. ಸ್ನೇಹಿತರೆ, ಈ ಗ್ರಾಮರ್ ಪಾರ್ಟಿ ಸ್ನೇಹಿತರೆ ಟು ಫಾರ್ಮಿಗೆ ತುಂಬಿಸುವಂತದ್ದು. ಸ್ನೇಹಿತರೆ, ಟು ಅಂದ್ರೆ TOO. ಸ್ನೇಹಿತರೆ, TOO ಮತ್ತೆ TO. ಸ್ನೇಹಿತರೆ, TOO TO. ಈ ಫಾರ್ಮಿಗೆ ನೀವು ವಾಕ್ಯವನ್ನ ಕನ್ವರ್ಟ್ ಮಾಡುವಂತಹ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಇದರ ಎಕ್ಸಾಂಪಲ್ಸ್ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ದ ಕಾಫಿ ಈಸ್ ಟೂ ಹಾಟ್ ಟು ಡ್ರಿಂಕ್. ದ ಕಾಫಿ ಈಸ್ ಟೂ ಹಾಟ್ ಟು ಡ್ರಿಂಕ್. ಸ್ನೇಹಿತರೆ, ಇದು ಟು ಫಾರ್ಮಲ್ ಇದೆ. ಇದರಿಂದ ಸೋ ದ್ಯಾಟ್ ಫಾರ್ಮಿಗೆ ತಗೊಂಡ್ಬರುವಂತದ್ದು ಹೇಗೆ ಅಂತ ಹೇಳಿದ್ರೆ, ದ ಕಾಫಿ ಈಸ್ ಸೋ ಹಾಟ್ ದ್ಯಾಟ್ ಐ ಕಾಂಟ್ ಡ್ರಿಂಕ್. ದ ಕಾಫಿ ಇಸ್ ಸೋ ಹಾಟ್ ದ್ಯಾಟ್ ಐ ಕಾಂಟ್ ಡ್ರಿಂಕ್. ಸ್ನೇಹಿತರೆ, ಸೋ ಬಂದಾಗ ಯಾವತ್ತೂ ಕೂಡ ದ್ಯಾಟ್ ಬರಬೇಕು ಅಂತ ನಿಮ್ಗೆ ಗೊತ್ತಿದೆ. ಸೋ ಮತ್ತು ದ್ಯಾಟ್ ಅನ್ನು ಸೇರಿಸಿಕೊಂಡು ವಾಕ್ಯವನ್ನು ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಶಿ ಈಸ್ ವೆರಿ ಕ್ಲಮ್ಸಿ, ಶಿ ಕೆನಾಟ್ ಹ್ಯಾಂಡಲ್ ದ ಗ್ಲಾಸ್ ವೇರ್. ಶಿ ಈಸ್ ವೆರಿ ಕ್ಲಮ್ಸಿ, ಶಿ ಕೆನಾಟ್ ಹ್ಯಾಂಡಲ್ ದ ಗ್ಲಾಸ್ ವೇರ್. ಸ್ನೇಹಿತರೆ, ಇದು ಟು ಫಾರ್ಮ್ ಬರೋದು ಹೇಗೆ ಅಂತ ಹೇಳಿದ್ರೆ, ಶಿ ಈಸ್ ಟೂ ಕ್ಲಮ್ಸಿ ಟು ಹ್ಯಾಂಡಲ್ ದ ಗ್ಲಾಸ್ ವೇರ್. ಶಿ ಈಸ್ ಟೂ ಕ್ಲಮ್ಸಿ ಟು ಹ್ಯಾಂಡಲ್ ದ ಗ್ಲಾಸ್ ವೇರ್. ಇದರ ಮುಂದಿನ ಪ್ರಶ್ನೆ ಬರೋಣ. He earns very little. He earns very little. He cannot keep his family in comfort. ಅರ್ಥ ಆಯ್ತು ಭಾವಿಸ್ಕೊಳ್ತಿದ್ದಾರೆ. ಇದನ್ನ ಟು ಫಾರ್ಮಿಗೆ ತಗೊಂಡ್ಬರುವಂತದ್ದು ಹೇಗೆ? His earnings are too little to keep his family in comfort. His earnings are too little to keep his family in comfort. The plane was very noisy. The place was very noisy. I could not hear anything. I could not hear anything. ಸ್ನೇಹಿತರೆ, ಇದು ಟು ಫಾರ್ಮ್ ಬರೋದು ಹೇಗಂದ್ರೆ, ದ ಪ್ಲೇಸ್ ವಾಸ್ ಟೂ ನಾಯ್ಸಿ ಟು ಹಿಯರ್ ಎನಿ ನಾಯ್ಸ್. ದ ಪ್ಲೇಸ್ ವಾಸ್ ಟೂ ನಾಯ್ಸಿ ಟು ಹಿಯರ್ ಎನಿಥಿಂಗ್ ಅಂತ ಹೇಳ್ತೀವಿ. ವಾಕ್ಯವನ್ನು ಮುಗಿಸ್ಕೊಳ್ತೀರಿ. ಟು ಫಾರ್ಮ್ ತಗೊಂಡ್ಬರುವಂತಹ ಮಾರ್ಕ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೇನೆ. ಮುಂದಿನ ಪ್ರಶ್ನೆ ಬರೋಣ. ದ ಡಿಸೀಸ್ ಈಸ್ ಸೋ ಕಾಂಪ್ಲಿಕೇಟೆಡ್ ದಟ್ ಡಾಕ್ಟರ್ಸ್ ಕ್ಯಾನಾಟ್ ಕ್ಯೂರ್ ಇಟ್. The disease is so complicated that doctors cannot cure it.
ಸ್ನೇಹಿತರೆ ಉತ್ತರವನ್ನು ಹೇಳ್ತೇನೆ. ದ ಡಿಸೀಸ್ ಈಸ್ ಟೂ ಕಾಂಪ್ಲಿಕೇಟೆಡ್ ಟು ಕ್ಯೂರ್ ಇಟ್ ಬೈ ದ ಡಾಕ್ಟರ್. ರಾಮಪ್ಪ ಈಸ್ ವೆರಿ ಪುವರ್. He cannot send his children to school. ನಂತರ ಟು ಫಾರ್ಮ್ ತಗೊಂಡ್ಬರುವಂತದ್ದು ಹೇಗೆಂದ್ರೆ ರಾಮಪ್ಪ ಇಸ್ ಟೂ ಪುವರ್ ಟು ಸೆಂಡ್ ಹಿಸ್ ಚಿಲ್ಡ್ರನ್ ಟು ಸ್ಕೂಲ್. ಸ್ನೇಹಿತರೆ ಈ ಮಾರ್ಕ್ ಅನ್ನ ನಿಮ್ಮ ಅಕೌಂಟಿಗೆ ಸೇರಿಸಿಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಸ್ನೇಹಿತರೆ ಅಲ್ಲಿಗೆ 7 ಪ್ರಶ್ನೆಗಳು ಪೂರ್ತಿ ಆಯ್ತು. 14 ಮಾರ್ಕ್ ನಿಮ್ಮ ಅಕೌಂಟಿಗೆ ಬಿದ್ದಾಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ ಮುಂದಿನ ಪ್ರಶ್ನೆಯಲ್ಲಿ ಟೆನ್ಸ್ ಫಾರ್ಮ್ ಅನ್ನ ತುಂಬಿಸಿಕೊಳ್ಳಿಕ್ಕಿದೆ, ಸರಿಯಾಗಿರ್ತಕ್ಕಂಥ ಟೆನ್ಸ್ ಫಾರ್ಮ್. ಇತರ ವಾಕ್ಯವನ್ನ ಗಮನಿಸಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾವ ಟೆನ್ಸ್ ಅಲ್ಲಿ ಹಾಕಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸಾ, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಕರೆಕ್ಟ್ ಆಗಿ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಹಾಕಬೇಕಾದ್ದು. ಯಾವ ಟೆನ್ಸ್ ಫಾರ್ಮ್ ಅಂತ ಅವ್ರು ಹೇಳ್ತಾರೆ ಅದನ್ನು ತುಂಬಿಸುವಂತದ್ದು ಓದ್ತಾ ಹೋಗ್ತಾರೆ. ಮಿಸ್ಟರ್ ರಘು ಈಸ್ ಅವರ್ ಕ್ಲಾಸ್ ಟೀಚರ್. ಹಿ ಡ್ಯಾಶ್ ಕೊಟ್ಟಿದ್ದಾರೆ, ಬ್ರಾಕೆಟ್ ಅಲ್ಲಿ ಟೀಚ್ ಅಸ್ ಇಂಗ್ಲಿಷ್ ಇದೆ. ಟೀಚ್ ಅಸ್ ಇಂಗ್ಲಿಷ್ ಇದೆ. ಓದಿ ಹೇಳ್ತೇನೆ. ಮಿಸ್ಟರ್ ರಘು ಈಸ್ ಅವರ್ ಕ್ಲಾಸ್ ಟೀಚರ್. ಹಿ ಟೀಚರ್ಸ್ ಅಸ್ ಇಂಗ್ಲಿಷ್. ಅವರು ಪ್ರತಿನಿತ್ಯ ಪಾಠ ಮಾಡ್ತಾರಲ್ಲ, ಆದ್ರಿಂದ ನೀವು ಸಿಂಪಲ್ ಪ್ರೆಸೆಂಟರ್ಸ್ ಬಳಸ್ಕೋಬೇಕು ಸ್ನೇಹಿತರೆ. ಈ ಟೀಚರ್ಸ್ ಅಸ್ ಇಂಗ್ಲಿಷ್ ಬರಬೇಕು. ಮುಂದಿನ ಪಾರ್ಟಿ ಬರೋಣ. ರವೀಂದ್ರನಾಥ್ ಠಾಗೋರ್ ಡ್ಯಾಶ್ ಇದೆ, ಬ್ರಾಕೆಟ್ ಅಲ್ಲಿ ಬಿ ಕೊಟ್ಟಿದ್ದಾರೆ. ನಾನು ಪೂರ್ತಿಯಾಗಿ ಓದಿ ಹೇಳ್ತೇನೆ. ರವೀಂದ್ರನಾಥ್ ಠಾಗೋರ್ ವಾಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಫಾರ್ ಲಿಟರೇಚರ್ ಇನ್ 1913. ವಾಸ್ ಕರೆಕ್ಟ್ ಆದ ಸೂಟ್ ಆಗ್ತದೆ. ಮುಂದಿನ ಪ್ರಶ್ನೆ ಬರೋಣ. ಸೊ ಐ ಹ್ಯಾವ್ ಆಲ್ರೆಡಿ ಡ್ಯಾಶ್ ಕೊಟ್ಟಿದ್ದಾರೆ, ಬ್ರಾಕೆಟ್ ಅಲ್ಲಿ ಪೇ ಕೊಟ್ಟಿದ್ದಾರೆ, ದ ಬಿಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಅದನ್ನು ಸರಿ ಮಾಡಿ ಓದ್ತೇನೆ. ಐ ಹ್ಯಾವ್ ಆಲ್ರೆಡಿ ಪೇಯ್ಡ್ ದ ಬಿಲ್ ಆಗ ಸ್ನೇಹಿತರೆ, ಅಲ್ಲಿ ಪೇಯ್ಡ್ ಬರಬೇಕು, ಪಾಸ್ಟ್ ಟೆನ್ಸ್ ಬರಬೇಕು, ಪೇಯ್ಡ್ ದ ಬಿಲ್. ಮುಂದಿನ ಪ್ರಶ್ನೆ ಬರೋಣ. ಫಾದರ್ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಬಿ ರೀಡ್ ಅನ್ನ ಕೊಟ್ಟಿದ್ದಾರೆ, ದ ನ್ಯೂಸ್ ಪೇಪರ್ ವೆನ್ ಐ ವೆಂಟ್ ದೇರ್. ನಾನು ಮನೆಗೆ ಹೋದಾಗ ಅಪ್ಪ ಪತ್ರಿಕೆಯನ್ನು ಓದ್ತಾ ಇದ್ರು ಅಂತ ಹೇಳುವಾಗ ಸ್ನೇಹಿತರೆ ವಾಸ್ ರೀಡಿಂಗ್ ಬರಬೇಕು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅದು. ವಾಸ್ ರೀಡಿಂಗ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಮುಂದಿನ ಪ್ರಶ್ನೆ ಬರೋಣ. ವಿ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಪ್ಲೇ ಇದೆ, ಫುಟ್ಬಾಲ್ ಎಸ್ಟರ್ಡೆ. ವಿ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಪ್ಲೇ ಇದೆ, ಫುಟ್ಬಾಲ್ ಎಸ್ಟರ್ಡೆ ಅಂತ ಕರೆಕ್ಟ್ ಆಗಿ ಸೂಟ್ ಆಗುವಂತದ್ದು. ವಿ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೆ. ಎಸ್ಟರ್ಡೆ ಇರುವ ಕಾರಣ ಪಾಸ್ಟ್ ಟೆನ್ಸ್ ಬರಬೇಕು, ಪ್ಲೇಡ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಮುಂದಿನ ಪ್ರಶ್ನೆಗೆ ಬರೋಣ. ದ ಟ್ರೈನ್ ಬ್ರಾಕೆಟ್ ಅಲ್ಲಿ ಹ್ಯಾವ್ ಲೀವ್ ಅಂತಿದೆ, ಬಿಫೋರ್ ವಿ ರೀಚ್ ದ ಸ್ಟೇಷನ್. ಬ್ರಾಕೆಟ್ ಅಲ್ಲಿ ಹ್ಯಾವ್ ಫಾರ್ಮ್ ಇದೆ ಮತ್ತೆ ಲೀವ್ ಇದೆ. ಅದೆರಡನ್ನು ಕೂಡ ಸೂಟ್ ಮಾಡ್ಕೊಂಡು ಹೇಳುವಂತದ್ದು. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ವಿ ರೀಚ್ ದ ಸ್ಟೇಷನ್. ಹ್ಯಾಡ್ ಲೆಫ್ಟ್ ಬರಬೇಕು ಕರೆಕ್ಟ್ ಆಗಿ. ಮುಂದಿನ ಪ್ರಶ್ನೆಗೆ ಬರೋಣ. ಶ್ವೇತಾ ಡ್ಯಾಶ್ ಇದೆ, ಬ್ರಾಕೆಟ್ ಅಲ್ಲಿ ಹ್ಯಾಸ್ ಇದೆ, ಟೂ ಬ್ರದರ್ಸ್ ಇದೆ. ಶ್ವೇತಾ ಹ್ಯಾಸ್ ಟೂ ಬ್ರದರ್ಸ್. ಶ್ವೇತಾ ಹ್ಯಾಸ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಶ್ವೇತಾ ಹ್ಯಾಸ್ ಟೂ ಬ್ರದರ್ಸ್. ಮುಂದಕ್ಕೆ ಹೋಗೋಣ. ಪ್ರಿಯಾ ಡಿಡ್ ನಾಟ್ ಇದೆ, ಆಮೇಲೆ ಬ್ಲಾಂಕ್ ಇದೆ, ಬ್ರಾಕೆಟ್ ಅಲ್ಲಿ ಕಮ್ ಇದೆ. ಬ್ರಾಕೆಟ್ ಅಲ್ಲಿ ಕಮ್ ಇದೆ. ಟು ಸ್ಕೂಲ್ ಎಸ್ಟರ್ಡೇ ಅಂತಿದೆ. ಸರಿ ಮಾಡ್ಕೊಳ್ಳೋಣ. ಪ್ರಿಯಾ ಡಿಡ್ ನಾಟ್ ಕಮ್ ಟು ಸ್ಕೂಲ್ ಎಸ್ಟರ್ಡೇ. ಡಿಡ್ ನಾಟ್ ಇರುವ ಕಾರಣ ಕಮ್ ಬರ್ತದೆ. ಕಮ್ ಟು ಸ್ಕೂಲ್ ಎಸ್ಟರ್ಡೇ ಸೂಟ್ ಆಗ್ತದೆ. ಈ ರೀತಿ ಟೆನ್ಸ್ ಫಾರ್ಮ್ ಅಂತ ಪೂರ್ತಿ ಮಾಡ್ತಾ ಹೋದಾಗ ಮತ್ತೊಂದು ಮಾರ್ಕ್ ನಿಮ್ಗೆ ಸಿಗಬೇಕು. ಪ್ರಶ್ನೆ ಪೂರ್ತಿ ಆಯ್ತು ನನಗೆ ಅನಿಸ್ತಾ ಇದೆ. 2 ಮಾರ್ಕ್ಸ್ ಮತ್ತೆ ನಿಮ್ಮ ಅಕೌಂಟಿಗೆ ಬಿತ್ತು. ಅಷ್ಟೇ ಸುಂದರವಾದ ಸ್ನೇಹಿತ, ಅತ್ಯಂತ ಈಸಿ ಆಗಿರತಕ್ಕಂಥ ಮತ್ತೊಂದು ಗ್ರಾಮರ್ ಪಾಠ ಸ್ನೇಹಿತ ಓದ್ತಾ ಇದ್ದೇವೆ. ಇದು ಪ್ರಿಪೋಸಿಷನ್. ಹಿಂಗೆಲ್ಲ ಗೊತ್ತಿದೆ. ಪ್ರಿಪೋಸಿಷನ್ ಕನ್ನಡದಲ್ಲಿ ಅವ್ಯಯ ಅಂತ ಕರೀತಾರೆ ಸ್ನೇಹಿತರೆ. ಫಾರ್ ಹಾಕುವಂತದ್ದು, ಆಫ್ ಹಾಕುವಂತದ್ದು, ಅಪಾನ್ ಹಾಕುವಂತದ್ದು, ಸರಿಯಾಗಿ ಗಮನಿಸಿಕೊಂಡು ಟು ಹಾಕುವಂತ ಸ್ನೇಹಿತರೆ, ಅಕ್ರಾಸ್ ಹಾಕುವಂತದ್ದು ಯಾವುದು ಅಂತ ಅರ್ಥ ಮಾಡ್ಕೊಂಡು ಹಾಕಿದ್ರೆ ಈ ಮಾರ್ಕ್ಸ್ ಸುಲಭವಾಗಿ ಸಿಗುತ್ತೆ ಸ್ನೇಹಿತರೆ. ನನ್ನ ಹತ್ರ 10-11 ಎಕ್ಸಾಂಪಲ್ಸ್ಗಳಿದೆ, ಎಲ್ಲವನ್ನು ಓದಿ ಹೇಳ್ತೇನೆ. ದಯವಿಟ್ಟು ಉತ್ತರವನ್ನು ಹೇಳಿ ಸ್ಟಾರ್ಟ್ ಮಾಡಿ. The speech lasted dash 2 hours. The speech lasted 2 ಗಂಟೆಗಳಷ್ಟು ಭಾಷಣ ಮಾಡಿದ್ರು ಸ್ನೇಹಿತರೆ. ಫಾರ್ ಸೂಟ್ ಆಗತ್ತಲ್ಲಿ. The speech lasted for 2 hours. The bridge was built dash river. The bridge was built across the river. Gandhiji was the man of principles. Of ಸೂಟ್ ಆಗ್ತದೆ, of principles. We must abide dash the rules. We must abide by the rules. by ಸೂಟ್ ಆಗ್ತದೆ. Children are fond dash sweets. Children are fond of sweets.
ಸ್ನೇಹಿತರ ವಿ ಲಿವ್ ಡ್ಯಾಶ್ ಬ್ಯಾಂಗ್ಳೂರ್, ವಿ ಲಿವ್ ಇನ್ ಬ್ಯಾಂಗ್ಳೂರ್, ವಿ ಲಿವ್ ಇನ್ ಬ್ಯಾಂಗ್ಳೂರ್. ದ ಪ್ರೋಗ್ರಾಮ್ ಈಸ್ ಹೆಲ್ಡ್ ಡ್ಯಾಶ್ ಟೌನ್ ಹಾಲ್, ದ ಪ್ರೋಗ್ರಾಮ್ ಈಸ್ ಹೆಲ್ಡ್ ಡ್ಯಾಶ್ ಸ್ನೇಹಿತರೆ ಕೊಟ್ಟಿದ್ದಾರೆ ಎಟ್ ಟೌನ್ ಹಾಲ್, ಎಟ್ ಟೌನ್ ಹಾಲ್. ಇಟ್ ಈಸ್ 8 PM ಡ್ಯಾಶ್ ಮೈ ವಾಚ್, ನನ್ನ ವಾಚ್ ಅಲ್ಲಿ 8 ಗಂಟೆ ಆಯ್ತು ಸ್ನೇಹಿತರೆ. ಬೈ ಮೈ ವಾಚ್ ಈಸ್ ಕರೆಕ್ಟ್, ಬೈ ಮೈ ವಾಚ್. ಹಿ ಕೇಮ್ ಟು ಮೀಟಿಂಗ್ ಡ್ಯಾಶ್ ದ ಲಂಚ್, ಸ್ನೇಹಿತರೆ ಹಿ ಕೇಮ್ ಟು ಮೀಟಿಂಗ್ ಬಿಫೋರ್ ದ ಲಂಚ್ ಆಗ್ತದೆ, ಆಫ್ಟರ್ ಲಂಚ್ ಆಗ್ತಿದ್ರೆ ಬಿಫೋರ್ ಅಥವಾ ಆಫ್ಟರ್. ಹಿ ಕೇಮ್ ಟು ಉಡುಪಿ, ಹಿ ಕೇಮ್ ಟು ಉಡುಪಿ ಡ್ಯಾಶ್ ಬಸ್ ಇದೆ, ಬೈ ದ ಬಸ್, ಸ್ನೇಹಿತರೆ ಬೈ ಆಗ್ಬೇಕು ಕರೆಕ್ಟ್ ಆಗಿ. ಇಟ್ ವಾಸ್ ರೈನಿಂಗ್ ಸಿನ್ಸ್ ಮಂಡೇ, ಕಳೆದ ಸೋಮವಾರದಿಂದ ಮಳೆ ಬರ್ತಾ ಇದೆ. ಮಂಡೆಯನ್ನ ಸ್ಪೆಸಿಫಿಕ್ ಮಾಡಿ ಹೇಳಿದ್ರು ಸ್ನೇಹಿತರೆ, ಆದ್ರಿಂದ ಸಿನ್ಸ್ ಆಗ್ಬೇಕು, ಸಿನ್ಸ್ ಮಂಡೇ. ಇಟ್ ವಾಸ್ ರೈನಿಂಗ್ ಎ ವೀಕ್, ಇಟ್ ವಾಸ್ ರೈನಿಂಗ್ ಫಾರ್ ಎ ವೀಕ್. ಗಮನಿಸ್ಕೊಳ್ಳಿ ವ್ಯತ್ಯಾಸವನ್ನ. ಒಂದು ವಾರದಿಂದ ಮಳೆ ಬರ್ತಾ ಇದೆ ಫಾರ್ ಎ ವೀಕ್, ಸೋಮವಾರದಿಂದ ಮಳೆ ಬರ್ತಾ ಇದೆ ಸಿನ್ಸ್ ಮಂಡೇ. ಆ ವ್ಯತ್ಯಾಸವನ್ನು ಗಮನಿಸ್ಕೊಳ್ಳಿ. ದ ಬರ್ಗ್ಲರ್ ಪೀಪ್ ಡ್ಯಾಶ್ ದ ವಿಂಡೋ, ಪೀಪ್ ಸ್ನೇಹಿತರು ಬರುವಾಗ ಇಂಟು ಬರಬೇಕು, ಪೀಪ್ ಇಂಟು ವಿಂಡೋ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ದ ಪೋಯೆಟ್ ನರೇಟೆಡ್ ದ ಸಿಚುವೇಶನ್ ಡ್ಯಾಶ್ ಹಿಸ್ ಪೋಯಮ್, ಸ್ನೇಹಿತರೆ ಇನ್ ಹಿಸ್ ಪೋಯಮ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ದ ಮ್ಯಾರೇಜ್ ವಾಸ್ ಹೆಲ್ಡ್ ಡ್ಯಾಶ್ ದ ಕಲ್ಯಾಣ ಮಂಟಪ್, ದ ಮ್ಯಾರೇಜ್ ವಾಸ್ ಹೆಲ್ಡ್ ಇನ್ ದ ಕಲ್ಯಾಣ ಮಂಟಪ್, ಸ್ನೇಹಿತರೆ ಇನ್ ದ ಕಲ್ಯಾಣ ಮಂಟಪ್. ದ ಪುವರ್ ಬೆಗರ್ ಕ್ಲೋಸ್ ಹಿಮ್ಸೆಲ್ಫ್ ಡ್ಯಾಶ್ ರಾಗಡ್ ಕ್ಲೋಸ್, ಸ್ನೇಹಿತರೆ ಕ್ಲೋಸ್ಡ್ ಹಿಮ್ಸೆಲ್ಫ್ ಇನ್ ರಾಗಡ್ ಕ್ಲೋಸ್, ಇನ್ ರಾಗಡ್ ಕ್ಲೋಸ್. ಸ್ನೇಹಿತರೆ ಈ ರೀತಿಯಾಗಿ ಈ ಮಾರ್ಕ್ ತಕೊಳ್ಳಿ, ತುಂಬಾ ಸುಲಭವಾಗಿರ್ತಕ್ಕಂತಹ ಈ ಮಾರ್ಕು ನಿಮ್ಗೆ ಸಿಗ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರೋಣ. ಕ್ವಶನ್ ಟ್ಯಾಗ್ ಬರ್ತಾ ಇದೆ ಸ್ನೇಹಿತರೆ, ಕ್ವಶನ್ ಟ್ಯಾಗ್ನ ಮಾರ್ಕ್ ಕೂಡ ಮಿಸ್ ಮಾಡ್ಕೊಳ್ಳದೆ ಪಡ್ಕೊಳ್ಳೋದು ವಿನಂತಿ ಮಾಡ್ಕೊಳ್ತೇನೆ. ತುಂಬಾ ಚಂದವಾದ ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ. ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡ್ತೇನೆ. ಮಿಸ್ಟರ್ ಶ್ಯಾಮ್ ಈಸ್ ಎ ಟೀಚರ್, ಮಿಸ್ಟರ್ ಶ್ಯಾಮ್ ಈಸ್ ಎ ಟೀಚರ್. ಸ್ನೇಹಿತರೆ ಈಸ್ ಅನ್ನ ರೌಂಡ್ ಮಾಡ್ಕೊಂಡೆ ಮೈಂಡ್ ಅಲ್ಲಿ, ಅದಕ್ಕೆ ನಾಟ್ ಅನ್ನ ಸೇರಿಸಬೇಕು. ಈಸಂಟ್ ಹಿ, ಸ್ನೇಹಿತರೆ ಈಸಂಟ್ ಹಿ ಇಸ್ ದ ಕ್ವಶನ್ ಟ್ಯಾಗ್. ವೈಷ್ಣವಿ ಈಸ್ ನಾಟ್ ಎ ಸಿಂಗರ್, ವೈಷ್ಣವಿ ಈಸ್ ನಾಟ್ ಎ ಗುಡ್ ಸಿಂಗರ್, ವೈಷ್ಣವಿ ಈಸ್ ನಾಟ್ ಎ ಗುಡ್ ಸಿಂಗರ್. ಸ್ನೇಹಿತರೆ ನಾಟ್ ಅಲ್ಲಿ ಬಂದಾಗಿದೆ, ಪುನಃ ನಾಟ್ ಬರೋದಿಲ್ಲ. ವೈಷ್ಣವಿ ಇದ್ದ ಕಾರಣ ಈಸ್ ಶಿ, ಸ್ನೇಹಿತರೆ ಈಸ್ ಶಿ ಇಸ್ ದ ಕ್ವಶನ್ ಟ್ಯಾಗ್. ಸ್ಟೂಡೆಂಟ್ಸ್ ಹ್ಯಾವ್ ಪರ್ಫಾರ್ಮ್ಡ್ ವೆಲ್, ಸ್ಟೂಡೆಂಟ್ಸ್ ಹ್ಯಾವ್ ಪರ್ಫಾರ್ಮ್ಡ್ ವೆಲ್. ಸ್ನೇಹಿತರೆ ಹ್ಯಾವ್ ಅನ್ನ ರೌಂಡ್ ಮಾಡ್ಕೊಂಡೆ ಮೈಂಡ್ ಅಲ್ಲಿ. ಸೊ ಹ್ಯಾವಂಟ್ ದೇ ಬರಬೇಕು, ಹ್ಯಾವಂಟ್ ದೇ. ಸ್ಟೂಡೆಂಟ್ಸ್ ಬರುವ ಕಾರಣ ಸ್ನೇಹಿತರೆ ಹ್ಯಾವಂಟ್ ದೇ ಬರಬೇಕು. ರಾಮು ಅಂಡ್ ಶಾಮು ಆರ್ ಗುಡ್ ಫ್ರೆಂಡ್ಸ್, ರಾಮು ಅಂಡ್ ಶಾಮು ಆರ್ ಗುಡ್ ಫ್ರೆಂಡ್ಸ್. ಸ್ನೇಹಿತರೆ ಆರ್ ಅನ್ನ ರೌಂಡ್ ಮಾಡ್ಕೊಂಡ ಮೈಂಡ್ ಅಲ್ಲಿ. ರಾಮ್ ಮತ್ತು ಶಾಮು ಇಬ್ರು ಇದ್ದಾರೆ, ಸೊ ಆರ್ ಅಂಟ್ ದೇ ಇಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ದ ಗವರ್ಮೆಂಟ್ ಟುಕ್ ದ ನೆಸೆಸರಿ ಆಕ್ಷನ್, ದ ಗವರ್ಮೆಂಟ್ ಟುಕ್ ದ ನೆಸೆಸರಿ ಆಕ್ಷನ್. ಸ್ನೇಹಿತರೆ ಟುಕ್ ಅನ್ನ ರೌಂಡ್ ಮಾಡ್ಕೊಂಡೆ ಮೈಂಡ್ ಅಲ್ಲಿ, ಅದನ್ನ ಡಿಡ್ ಪ್ಲಸ್ ಟೇಕ್ ಅಂತ ಕನ್ವರ್ಟ್ ಮಾಡ್ಕೊಂಡೆ. ಸ್ನೇಹಿತರೆ ಡಿಡ್ ತಕೊಂಡು ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ನಾನು ಡಿಡೆಂಟ್ ಇಟ್ ಬರಬೇಕು, ಯಾಕಂದ್ರೆ ಸ್ನೇಹಿತರೆ ಗವರ್ಮೆಂಟ್ ಇದೆ, ಅದರಿಂದ ಡಿಡೆಂಟ್ ಇಟ್ ಬರಬೇಕು. ಗಂಗಾ ಫ್ಲೋಸ್ ಟವರ್ಸ್ ವೆಸ್ಟ್ ಬೆಂಗಾಲ್, ಗಂಗಾ ಫ್ಲೋಸ್ ಟವರ್ಸ್ ವೆಸ್ಟ್ ಬೆಂಗಾಲ್. ಸ್ನೇಹಿತರೆ ನನ್ನ ಫ್ಲೋಸ್ ಅನ್ನ ರೌಂಡ್ ಮಾಡ್ಕೊಂಡೆ ಮೈಂಡ್ ಅಲ್ಲಿ, ಅದು ಡಸ್ ಮತ್ತೆ ಫ್ಲೋ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಡಸ್ ಇಂದ ಸ್ಟಾರ್ಟ್ ಆಗಬೇಕು. ಡಸಂಟ್ ಶಿ, ಗಂಗಾ ನಾನು ಸ್ತ್ರೀ ಆಗಿ ತಗೋತಿದ್ರೆ ಡಸಂಟ್ ಶಿ ಕರೆಕ್ಟ್ ಆಗಿರ್ತಕ್ಕಂಥ ಶಬ್ದ. ತೇನ್ಸಿಂಗ್ ಇಸ್ ದ ಫಸ್ಟ್ ಪರ್ಸನ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್, ತೇನ್ಸಿಂಗ್ ಇಸ್ ದ ಫಸ್ಟ್ ಪರ್ಸನ್ ಟು ಕ್ಲೈಮ್ ದ ಮೌಂಟ್. ಸ್ನೇಹಿತರೆ ಈಸ್ ತಕೊಂಡೆ, ನಾಟ್ ಸೇರಿಸಬೇಕು. ಇಸಂಟ್ ಆಯ್ತು ಸ್ನೇಹಿತರೆ, ಇಸಂಟ್ ಆಯ್ತು. ತೇನ್ಸಿಂಗ್ ಬರುವ ಕಾರಣ ಇಸಂಟ್ ಹಿ ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್. ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸ್ನೇಹಿತರೆ ನಾನು ರಿವಾಲ್ವ್ಸ್ ಅನ್ನ ಡಸ್ ಮತ್ತೆ ರಿವಾಲ್ವ್ ಅಂತ ಕನ್ವರ್ಟ್ ಮಾಡ್ಕೊಂಡೆ. ಡಸ್ ಇಂದ ಸ್ಟಾರ್ಟ್ ಆಗಬೇಕು ಸ್ನೇಹಿತರೆ, ನಾಟ್ ಸೇರ್ಬೇಕು. ಡಸಂಟ್ ಇಟ್ ಸ್ನೇಹಿತರೆ ಅರ್ತ್ ತಕೊಂಡಾಗ ಡಸಂಟ್ ಇಟ್ ಬರಬೇಕು ಕ್ವಶನ್ ಟ್ಯಾಗ್. ಡಾಕ್ಟರ್ ಎಕ್ಸಾಮಿನ್ ದ ಪೇಷಂಟ್, ಡಾಕ್ಟರ್ ಎಕ್ಸಾಮಿನ್ ದ ಪೇಷಂಟ್. ಎಕ್ಸಾಮಿನ್ ನಾನು ಡಿಡ್ ಪ್ಲಸ್ ಎಕ್ಸಾಮ್ ಅಂತ ಡಿಡ್ ಪ್ಲಸ್ ಎಕ್ಸಾಮಿನ್ ಅಂತ ಕನ್ವರ್ಟ್ ಮಾಡ್ಕೊಂಡೆ. ಡಿಡ್ ಇಂದ ಸ್ಟಾರ್ಟ್ ಆಗಬೇಕು. ಡಿಡೆಂಟ್ ಹಿ ಸ್ನೇಹಿತರೆ, ಡಿಡೆಂಟ್ ಹಿ ಕರೆಕ್ಟ್ ಆಗಿ ಶಬ್ದ. ಶೇಕ್ಸ್ಪಿಯರ್ ರೋಟ್ ಮರ್ಚೆಂಟ್ ಆಫ್ ವೆನಿಸ್, ಶೇಕ್ಸ್ಪಿಯರ್ ರೋಟ್ ಮರ್ಚೆಂಟ್ ಆಫ್ ವೆನಿಸ್. ನಾನು ರೋಟ್ ಅನ್ನ ರೌಂಡ್ ಮಾಡ್ಕೊಂಡೆ ಮೈಂಡ್ ಅಲ್ಲಿ. ಡಿಡ್ ಮತ್ತೆ ರೈಟ್ ಕನ್ವರ್ಟ್ ಮಾಡ್ಕೊಂಡೆ. ಡಿಡ್ ಸ್ಟಾರ್ಟ್ ಆಗಬೇಕು. ಡಿಡೆಂಟ್ ಹಿ, ಶೇಕ್ಸ್ಪಿಯರ್ ಇರುವ ಕಾರಣ ಸ್ನೇಹಿತರೆ ಡಿಡೆಂಟ್ ಹಿ ಕರೆಕ್ಟ್ ಆಗಿ ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಮಾರ್ಕು ನಿಮ್ಗೆ ಸಿಗ್ಬೇಕು ಅಂತ ಅನಿಸ್ತಾ ಇದೆ. ಕ್ವಶನ್ ಟ್ಯಾಗ್ ಯಾವತ್ತು ಈಸಿ ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೇನೆ ಸ್ನೇಹಿತರೆ. ಮುಂದಿನ ಅದ್ಭುತವಾಗಿರ್ತಕ್ಕಂಥ ಗ್ರಾಮರ್ ಪಾಠನ ಪ್ರವೇಶ ಮಾಡ್ತಾ ಇದ್ದೀನಿ. ಇದು ಆಕ್ಸಿಲರಿ ವರ್ಬ್ ಸ್ನೇಹಿತರೆ. ಆಕ್ಸಿಲರಿ ವರ್ಬ್ ಅಂತ ಹೇಳಿದ್ರೆ
ನಿಮ್ಗೆ ಗೊತ್ತಿದೆ, ನಾವು ಅದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಆಮ್ ಇದೆ, ವಾಸ್ ಇದೆ, ಈಸ್ ಇದೆ, ಆರ್ ಇದೆ. ಇದನ್ನೆಲ್ಲ ಸೇರಿಸ್ಕೊಂಡು ವಿ ಕಾಲ್ ದೆಮ್ ಆಸ್ ಆಕ್ಸಿಲರಿ ವರ್ಬ್ಗಳು. ಯಾವುದು ಅಂತ ಯೋಚನೆ ಮಾಡಿ ತುಂಬಿಸಬೇಕಾದ್ದು. ನನ್ನ ಪ್ರಶ್ನೆಗಳನ್ನ ಓದಿ ಗೊತ್ತಾಗ್ತದೆ, ಪ್ರಶ್ನೆ ಓದ್ತಾ ಹೋಗ್ತೇನೆ, ಫಿಲ್ ದ ಬ್ಲಾಂಕ್ಸ್ ಅನ್ನ ಮಾಡ್ತಾ ಹೋಗಿ. ತುಂಬಾ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತಾ ಇದೆ. ಹಿಸ್ ಫಾದರ್ ಅಂಡ್ ಅಂಕಲ್ ಡ್ಯಾಶ್ ಡ್ಯಾಶ್ ದೇರ್ ಓನ್ ಬಿಸಿನೆಸ್. ದೇರ್ ಓನ್ ಬಿಸಿನೆಸ್ ಸ್ನೇಹಿತರೆ. ಹಿಸ್ ಫಾದರ್ ಅಂಡ್ ಅಂಕಲ್ ಹ್ಯಾವ್ ಆಗ್ಬೇಕು, ಹ್ಯಾವ್ ದೇರ್ ಓನ್ ಬಿಸಿನೆಸ್ ಸ್ನೇಹಿತರೆ. ಹ್ಯಾವ್ ಅಲ್ಲಿ ಇಬ್ಬರಿದ್ದ ಕಾರಣ ಹ್ಯಾವ್ ಬರಬೇಕು. ದ ಫಸ್ಟ್ ಇನ್ನಿಂಗ್ಸ್ ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್. ದ ಫಸ್ಟ್ ಇನ್ನಿಂಗ್ಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ವಾಸ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಮುಂದಕ್ಕೆ ಹೋಗೋಣ. ಡ್ಯಾಶ್ ಯು ಎವರ್ ಸೀನ್ ಗಾಡ್, ಕ್ವಶನ್ ಮಾರ್ಕ್ ಇದೆ. ಡ್ಯಾಶ್ ಯು ಎವರ್ ಸೀನ್ ಗಾಡ್. ಉತ್ತರ ಹೇಳ್ತಾ ಇದ್ದೇನೆ, ಹ್ಯಾವ್ ಯು ಎವರ್ ಸೀನ್ ಗಾಡ್. ಹ್ಯಾವ್ ಯು ಎವರ್ ಸೀನ್ ಗಾಡ್. ಮುಂದಕ್ಕೆ ಹೋಗ್ತಾ ಇದ್ದೇನೆ. ದ ಟ್ರೈಬಲ್ಸ್ ಡ್ಯಾಶ್ ಲಿವಿಂಗ್ ಇನ್ ದ ಹಟ್ ಫಾರ್ ಏಜಸ್. ದ ಟ್ರೈಬಲ್ಸ್ ಆದ್ಮೇಲೆ ಸ್ನೇಹಿತರೆ WERE ವೇರ್ ಬರಬೇಕು. ದ ಟ್ರೈಬಲ್ಸ್ ವೇರ್ ಲಿವಿಂಗ್ ಇನ್ ದ ಹಟ್ ಫಾರ್ ಏಜಸ್. The shopkeeper dash sleeping when I visited his home. The shopkeeper was sleeping when I visited home. Was ಬರಬೇಕು. ಮತ್ತೆ ಪ್ರಶ್ನೆ ಬಂತು, ಡ್ಯಾಶ್ ಯು ಲಿವಿಂಗ್ ಇನ್ ದ ವಿಲೇಜ್. ಉತ್ತರ ಗೊತ್ತಾಯ್ತು ನಿಮ್ಗೆ, ಆರ್ ಯು ಲಿವಿಂಗ್ ಇನ್ ದ ವಿಲೇಜ್. ಮುಂದಕ್ಕೆ ಹೋಗ್ತಾ ಇದ್ದೇನೆ. ಬ್ರೆಡ್ ಅಂಡ್ ಬಟರ್ ಡ್ಯಾಶ್ ಇಸ್ ಡೈಲಿ ಡಯಟ್. ಬ್ರೆಡ್ ಅಂಡ್ ಬಟರ್ ಡ್ಯಾಶ್ ಇದೆ, ಹಿಸ್ ಡೈಲಿ ಡಯಟ್. ಸ್ನೇಹಿತರೆ ಇಲ್ಲಿ ಆರ್ ಬರಬೇಕು, ಎರಡು ವಸ್ತುಗಳು ಇರುವ ಕಾರಣ ಆರ್ ಬರಬೇಕು. ಬ್ರೆಡ್ ಅಂಡ್ ಬಟರ್ ಆರ್ ಹಿಸ್ ಡೈಲಿ ಡಯಟ್. ದ ಆಥರ್ ಆಸ್ಕ್ಡ್ ಹಿಮ್ ಸ್ನೇಹಿತರೆ ಇಲ್ಲಿ ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಆಯ್ತು. ಡ್ಯಾಶ್ ಇದೆ, ಯು ರೈಟ್ ಇನ್ ಇಂಗ್ಲಿಷ್. ಸ್ನೇಹಿತರೆ ಖಂಡಿತವಾಗಿ ಕೂಡ ಕ್ಯಾನ್ ಸೇರ್ಬೇಕು. ದ ಆಥರ್ ಆಸ್ಕ್ಡ್ ಹಿಮ್ ಕ್ಯಾನ್ ಯು ರೈಟ್ ಇನ್ ಇಂಗ್ಲಿಷ್. ಸ್ನೇಹಿತರೆ ಕ್ಯಾನ್ ಸೂಟ್ ಆಗ್ತದೆ, ಬೇರೆ ಯಾವುದು ಸೂಟ್ ಆಗೋದಿಲ್ಲ. ಮುಂದಕ್ಕೆ ಬರ್ತೇನೆ. ಭೀಮಾ ವಾಸ್ ಸೋ ಸ್ಟ್ರಾಂಗ್ ದಟ್ ಹಿ ಸ್ಟಾರ್ಟ್ ಆಯ್ತು, ಬ್ಲಾಂಕ್ ಸ್ಟಾರ್ಟ್ ಆಗಿದೆ. ಲಿಫ್ಟ್ ದ ಬೌಲ್ಡರ್ಸ್ ಸ್ನೇಹಿತರೆ. ಹಿ ಕುಡ್ ಲಿಫ್ಟ್ ದ ಬೌಲ್ಡರ್ಸ್. ಕುಡ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ದ ಪೋಸ್ಟ್ ಮಾಸ್ಟರ್ ಆಸ್ಕ್ಡ್ ಮೀ ಟು ಪೇ ₹28 ಬಟ್ ಐ ಡ್ಯಾಶ್ ನಾಟ್ ಪೇ ಹಿಮ್. ಪೋಸ್ಟ್ ಮಾಸ್ಟರ್ ನನಗೆ ₹28 ಕಟ್ಲಿಕ್ಕೆ ಹೇಳಿದ್ರು, ನಾನು ಕಟ್ಟಲಿಲ್ಲ. ಐ ಡಿಡ್ ನಾಟ್ ಪೇ ಹಿಮ್. ಡಿಡ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಕೊನೆಯದಾಗಿರ್ತಕ್ಕಂತಹ ಆಕ್ಸಿಲರಿ ವರ್ಬ್ ಅನ್ನ ಕೊಡ್ತಾ ಇದ್ದೇನೆ. ಡ್ಯಾಶ್ ಯು ಲೈಕ್ ವೆಸ್ಟರ್ನ್ ಮ್ಯೂಸಿಕ್. ವೆಸ್ಟರ್ನ್ ಮ್ಯೂಸಿಕ್ ಇಲ್ಲಿ ಕರೆಕ್ಟ್ ಆಗಿ ಸೂಟ್ ಆಗುವಂತದ್ದು. ಡೂ ಯು ಲೈಕ್ ವೆಸ್ಟರ್ನ್ ಮ್ಯೂಸಿಕ್ ಪ್ರಶ್ನೆ ಆದ ಕಾರಣ ಡೂ ಯು ಲೈಕ್ ವೆಸ್ಟರ್ನ್ ಮ್ಯೂಸಿಕ್. ಸ್ನೇಹಿತರೆ ಈ ಮಾರ್ಕ್ ನಿಮಗೆ ಸಿಕ್ಕಿತು ಅಂತ ಭಾವಿಸ್ಕೊಳ್ತೇನೆ. ಆಕ್ಸಿಲರಿ ವರ್ಬ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. ತುಂಬಾ ಈಸಿ ಆಗಿರ್ತಕ್ಕಂಥ ಪಾರ್ಟ್ ಅದು, ಈ ಮಾರ್ಕ್ ತಗೊಳ್ಳಿ. ಸ್ನೇಹಿತರೆ ಇನ್ನೊಂದು ಸುಲಭ ಆಗಿರ್ತಕ್ಕಂಥ ಪಾರ್ಟ್ ಅನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದೇನೆ. ಇದು ಪಾರ್ಟ್ ಆಫ್ ಸ್ಪೀಚ್. ಇಂಗ್ಲಿಷ್ ಅಲ್ಲಿ ಅತ್ಯಂತ ಈಸಿ ಆದ ಭಾಗ. 6ನೇ ಕಲಿತಾ ಕಲಿತಾ ಇದ್ದೀರಿ, ಇದನ್ನ ಖಂಡಿತ ಕಷ್ಟ ಆಗೋದಿಲ್ಲ. ಇತರ ಪಾರ್ಟ್ ಆಫ್ ಸ್ಪೀಚ್ ಅನ್ನ ಗುರುತಿಸುವ ಅತ್ಯಂತ ಈಸಿ ಅಂತ ನಂಗೆ ಅನಿಸ್ತಾ ಇದೆ. ಇತರ ಫಾಸ್ಟ್ ಆಗಿ ಹೋಗ್ತೇನೆ, ತುಂಬಾ ಈಸಿ ಇದೆ ಪ್ರಶ್ನೆ. ದ ಬರ್ಡ್ ಹ್ಯಾಡ್ ಎನಾರ್ಮಸ್ ಎನರ್ಜಿ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎನಾರ್ಮಸ್. ನೇತ್ರ ಎನರ್ಜಿಯನ್ನು ಹೈಲೈಟ್ ಮಾಡುತ್ತೆ ಎನಾರ್ಮಸ್ ಅದು, ಆದ್ದರಿಂದ ಅದು ಅಡ್ಜೆಕ್ಟಿವ್. He had not been speaking softly. Softly is the underlying word ಸ್ನೇಹಿತರೆ. ಅದು adverb ಆಗಬೇಕು, ಕ್ರಿಯಾ ವಿಶೇಷಣ. My friend loves music. ಸ್ನೇಹಿತರೆ ಫ್ರೆಂಡ್ ಅಂತ ಸ್ನೇಹಿತರೆ ನೌನ್ ಅಂತ ನಿಮ್ಗೆ ಗೊತ್ತಿದೆ, ಅತ್ಯಂತ ಈಸಿ. He was a good swimmer. ಸ್ನೇಹಿತರೆ he ಅಡಿಗೆರೆ ಹಾಕಿದ್ದಾರೆ. He was a good swimmer ಸ್ನೇಹಿತರೆ. He is a pronoun. ವಿವೇಕ್ ರೈಟ್ಸ್ ಬ್ಯೂಟಿಫುಲಿ. ಬ್ಯೂಟಿಫುಲಿ ಅಡಿಗೆರೆ ಹಾಕೊಂಡಿದ್ದಾರೆ, ಅಡ್ವರ್ಬ್. ಐ ಪುಟ್ ಇಟ್ ಇನ್ ದ ಬಾಕ್ಸ್. ಇನ್ ಅಡಿಗೆರೆ ಹಾಕೊಂಡಿದ್ದಾರೆ, ಪ್ರಿಪೋಸಿಷನ್. ದೋ ಐ ಲೈಕ್ ಹಿಮ್ ಐ ಕುಡ್ ನಾಟ್ ಎಕ್ಸ್ಕ್ಯೂಸ್ ಹಿಸ್ ಅಫೆನ್ಸ್. ದೋ ಐ ಲೈಕ್ ಹಿಮ್ ಐ ಕುಡ್ ನಾಟ್ ಎಕ್ಸ್ಕ್ಯೂಸ್ ಹಿಸ್ ಅಫೆನ್ಸ್. ಸ್ನೇಹಿತರೆ ದೋವನ್ನು ಅಡಿಗೆರೆ ಹಾಕಿದ್ದಾರೆ ಸ್ನೇಹಿತರೆ. ದೋ ಇಸ್ ಎ ಕಂಜಂಕ್ಷನ್ ಅಥವಾ ಲಿಂಕರ್, ಕಂಜಂಕ್ಷನ್. ಪೇಷನ್ಸ್ ಈಸ್ ದ ಡಿಸೈರಬಲ್ ಕ್ವಾಲಿಟಿ. ಪೇಷನ್ಸ್ ಸ್ನೇಹಿತರೆ ಅಡಿಗೆರೆ ಹಾಕೊಂಡಿದ್ದಾರೆ, ಪೇಷನ್ಸ್ ಈಸ್ ನೌನ್. ಶಿ ಹ್ಯಾಸ್ ಸಿಂಪಲ್ ಲೈಫ್. ಶಿ ಹ್ಯಾಸ್ ಎ ಸಿಂಪಲ್ ಲೈಫ್ ಸ್ನೇಹಿತರೆ. ಸಿಂಪಲ್ ಅನ್ನು ಅಡಿಗೆರೆ ಹಾಕೊಂಡಿದ್ದಾರೆ ಸ್ನೇಹಿತರೆ, ತುಂಬಾ ಅದ್ಭುತ, ಅದು
ಬಾಲೇಶ್ವರ್ ಕ್ರಾಸ್ಡ್ ಥ್ರೂ ಅಂದ್ರೆ ಕ್ರಾಸ್ಡ್ ಅಡಿಗರ್ ಹಾಕೊಂಡಿದ್ದಾರೆ. ಕಷ್ಟ ಗೊತ್ತಾಗುತ್ತೆ ನಿಮ್ಗೆ, ಅದು ವರ್ಬ್ ಅಂತ ಗೊತ್ತಾಯ್ತು. ಅಯ್ಯೋ ಸಮಥಿಂಗ್ ಇಸ್ ಬಿಟನ್ ಮೀ, ಅಯ್ಯೋ ಸಮಥಿಂಗ್ ಇಸ್ ಬಿಟನ್ ಮೀ ನಂತರ ಅಯ್ಯೋ ಅಡಿಗರ್ ಹಾಕೊಂಡಿದ್ದಾರೆ, ಅದು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಉದ್ಗಾರ ಅಂತ ಕರೀತಾರೆ, ಇಂಟರ್ಜೆಕ್ಷನ್. ಹಿ ರಿಮೂವ್ಡ್ ಇಸ್ ಗ್ಲೌಸ್ ಸ್ಲೋಲಿ, ಹಿ ರಿಮೂವ್ಡ್ ಇಸ್ ಗ್ಲೌಸ್ ಸ್ಲೋಲಿ ಅಡಿಗರ್ ಹಾಕೊಂಡಿದ್ದಾರೆ ಸ್ನೇಹಿತರೆ. ಎಡ್ವರ್ಡ್ ಈ ಮಾರ್ಕ್ ಪಡ್ಕೊಳ್ಳಿ ತುಂಬಾ ಈಸಿ ಇದೆ. ಈ ಮಾರ್ಕ್ ನಿಮ್ಗೆ ಸಿಕ್ಕಿದ್ದು ಭಾವಿಸ್ಕೊಳ್ತೇನೆ ಸ್ನೇಹಿತರೆ. ತುಂಬಾ ಸುಲಭವಾಗಿರ್ತಕ್ಕಂಥ ಗ್ರಾಮರ್ ಪಾರ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಮಾರ್ಕ್ ಅನ್ನು ಸ್ನೇಹಿತರೆ ಮಿಸ್ ಮಾಡ್ಕೋಬೇಡಿ. ಸ್ನೇಹಿತರೆ ಮುಂದಿನ ಪಾರ್ಟಿಗೆ ಹೋಗೋಣ, ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಸ್ನೇಹಿತರೆ ಕರೆಕ್ಟ್ ಆಗಿ ನೀವು ವಾಕ್ಯವನ್ನ ಓದ್ಕೋಬೇಕು. ವಾಕ್ಯವನ್ನ ಸ್ನೇಹಿತರೆ ರೀಡ್ ಮಾಡಿದ್ಮೇಲೆ ಅದು ಏನು ಅಂತ ಗಮನಿಸಬೇಕು. ಕಮಾಂಡ್ ಕೊಡ್ತಾ ಇದ್ದಾರಾ, ಅಡ್ವೈಸ್ ಕೊಡ್ತಾ ಇದ್ದಾರಾ, ವಿನಂತಿ ಮಾಡ್ತಾ ಸ್ನೇಹಿತರೆ ಗಮನಿಸ್ಕೋಬೇಕು. ತುಂಬಾ ಈಸಿ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಇದು. ಸ್ನೇಹಿತರ ಓದ್ತಾ ಹೋಗ್ತೇನೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಪ್ರಶ್ನೆಗಳು ಬರ್ತಾ ಇದೆ. ರಮ್ಯಾ ಹೇಳ್ತಾಳೆ, ರಾಜು ಯು ವಾಂಟ್ ಎನಿಥಿಂಗ್. ರಾಜು ಹೇಳ್ತಾನೆ, ವಿಲ್ ಯು ಪಾಸ್ ದ ಸಾಲ್ಟ್, ವಿಲ್ ಯು ಪಾಸ್ ದ ಸಾಲ್ಟ್. ಸ್ನೇಹಿತರೆ ಇಲ್ಲಿ ವಿಲ್ ಯು ಪಾಸ್ ದ ಸಾಲ್ಟ್ ಅನ್ನು ಅಡಿಗೆರ ಹಾಕೊಂಡಿದ್ದಾರೆ. ಇಟ್ ಈಸ್ ಎ ರಿಕ್ವೆಸ್ಟ್, ಇಟ್ ಈಸ್. ಮುಂದಕ್ಕೆ ಹೋಗೋಣ. ಜಾನ್ ವುಡ್ ಯು ಮೈಂಡ್ ಟೇಕಿಂಗ್ ಆಫ್ ಯುವರ್ ಶೂಸ್, ಜಾನ್ ವುಡ್ ಯು ಮೈಂಡ್ ಟೇಕಿಂಗ್ ಆಫ್ ಯುವರ್ ಶೂಸ್. ಅದಕ್ಕೆ ರೋಸಿ ಹೇಳ್ತಾಳೆ, ಸಾರಿ ಐ ಫಾರ್ಗಾಟ್. ರೋಸಿ ಹೇಳ್ತಾಳೆ, ಸಾರಿ ಐ ಫಾರ್ಗಾಟ್. ಸ್ನೇಹಿತರೆ ರೋಸಿ ಡೈಲಾಗ್ನ ಅರ್ಥ ಅಂದ್ರೆ ಸ್ನೇಹಿತರೆ ಅಪಾಲಜೈಸಿಂಗ್, ಅಪಾಲಜೈಸ್, ಕ್ಷಮೆ ಕೇಳ್ತಾ ಇದ್ದಾಳೆ. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ಮನ್ವಿತ್ ಆಸ್ಕ್ಡ್ ಹಿಸ್ ಟೀಚರ್, ಕ್ಯಾನ್ ಯು ಗೋ ಹೋಮ್ ಆನ್ ಅವರ್ ಅರ್ಲಿ ಟುಡೇ. ಮನ್ವಿತ್ ಆಸ್ಕ್ಡ್ ಹಿಸ್ ಟೀಚರ್, ಕ್ಯಾನ್ ಐ ಗೋ ಹೋಮ್ ಆನ್ ಅವರ್ ಅರ್ಲಿ ಟುಡೇ. 1 ಗಂಟೆ ಮೊದಲು ಹೋಗ್ಲಾ, 1 ಗಂಟೆ ಮೊದಲು ಹೋಗ್ಲಾ. ಲ್ಯಾಂಗ್ವೇಜ್ ಫಂಕ್ಷನ್ ಹೇಳ್ತಾ ಇದ್ದಾನೆ, ಸೀಕಿಂಗ್ ಪರ್ಮಿಷನ್, ಅನುಮತಿಯನ್ನ ಕೇಳುವಂಥದ್ದು ಸೀಕಿಂಗ್ ಪರ್ಮಿಷನ್. ವರ್ಣ ಹೇಳ್ತಾಳೆ, ಹಲೋ ಶ್ರೀನಿಧಿ, ಐ ಕುಡ್ ಅಟೆಂಡ್ ಎಸ್ಟರ್ಡೇ. ರಿಪೀಟ್ ಮಾಡ್ತೇನೆ. ವರ್ಣ ಹೇಳ್ತಾಳೆ, ಹಲೋ ಶ್ರೀನಿಧಿ, ಐ ಕುಡ್ ನಾಟ್ ಅಟೆಂಡ್ ಎಸ್ಟರ್ಡೇಸ್ ಕ್ಲಾಸ್, ಐ ಮಿಸ್ ದ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಅದಕ್ಕೆ ಶ್ರೀನಿಧಿ ಹೇಳ್ತಾಳೆ, ಡೋಂಟ್ ವರಿ, ಡೋಂಟ್ ವರಿ, ಐ ವಿಲ್ ಗಿವ್ ಯು ಮೈ ನೋಟ್ಸ್. ಡೋಂಟ್ ವರಿ, ಐ ವಿಲ್ ಗಿವ್ ಯು ಮೈ ನೋಟ್ಸ್. ಸ್ನೇಹಿತರೆ ಇದನ್ನು ಅಡಿಗೆರ ಹಾಕಿದ್ದಾರೆ. ಇದಕ್ಕೆ ಸ್ನೇಹಿತರೆ ಲ್ಯಾಂಗ್ವೇಜ್ ಫಂಕ್ಷನ್ ಆಫರಿಂಗ್ ಹೆಲ್ಪ್, ಆಫರಿಂಗ್ ಹೆಲ್ಪ್ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಹರ್ಷ ಹೇಳ್ತಾನೆ, ಗುಡ್ ಮಾರ್ನಿಂಗ್ ಟು ಆಲ್, ದಿಸ್ ಈಸ್ ಹರ್ಷ ಫ್ರಮ್ ಕರ್ನಾಟಕ. ಗುಡ್ ಮಾರ್ನಿಂಗ್ ಟು ಆಲ್, ದಿಸ್ ಈಸ್ ಹರ್ಷ ಫ್ರಮ್ ಕರ್ನಾಟಕ. ಸ್ನೇಹಿತರೆ ಅಡಿಗೆರ ಹಾಕಿದ್ದಾರೆ. ಸ್ನೇಹಿತರೆ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತಿದ್ರೆ ಇಂಟ್ರೊಡ್ಯೂಸಿಂಗ್ ಸೆಲ್ಫ್, ಇಂಟ್ರೊಡ್ಯೂಸಿಂಗ್ ಸೆಲ್ಫ್ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. Certainly I will join the party, not at 4, but even before. But even before. It's a language function, accepting invitation, ಆಮಂತ್ರಣವನ್ನು ತೆಗೆದುಕೊಳ್ಳುವಂಥದ್ದು. ಇದು ತುಂಬಾ ಸುಲಭವಾಗಿರ್ತಕ್ಕಂಥ ಪಾಠ ನಂಗೆ ಅನಿಸ್ತಾ ಇದೆ. ಈ ಮಾರ್ಕ್ ತಗೊಳ್ಳಿ. ಸ್ನೇಹಿತರೆ ಮುಂದೆ ಚಂದವಾಗಿರ್ತಕ್ಕಂತಹ ಅಪೋಸಿಟ್ ವರ್ಡ್ಸ್ಗಳು ಬರ್ತಾ ಇದೆ. ಸ್ನೇಹಿತರೆ ಅಪೋಸಿಟ್ ವರ್ಡ್ಸ್ ನೀವು 8ನೇ ಕ್ಲಾಸ್ 100 ಕಲ್ತಾಗಿದೆ, ಕಷ್ಟ ಅಂತ ನಂಗೆ ಅನಿಸ್ತಾ ಇಲ್ಲ. ನಾನು ಬರೇ ಶಬ್ದವನ್ನು ಸ್ನೇಹಿತರೆ ಓದಿ ಹೇಳ್ತೇನೆ, ಅಪೋಸಿಟ್ ವರ್ಡ್ ಹೇಳ್ತಾ ಹೋಗಿ. ಲೈಟ್ ಇದೆ, opposite word heavy. Broad ಇದೆ, opposite word narrow. Soft ಇದೆ, opposite word hard. Arrival ಇದೆ, opposite word departure. Miser ಇದೆ, opposite word spendthrift, spendthrift. Vanishes ಇದೆ ಸ್ನೇಹಿತರೆ, opposite word appears. Wise ನ opposite word foolish. Strict ನ opposite word lenient, lenient. ಆಕ್ಟಿವ್ ನ ಅಪೋಸಿಟ್ ವರ್ಡ್ ಸ್ನೇಹಿತರೆ ಇನ್ಆಕ್ಟಿವ್ ಅಥವಾ ಪ್ಯಾಸಿವ್, ಇನ್ಆಕ್ಟಿವ್ ಅಥವಾ ಪ್ಯಾಸಿವ್. ಸ್ನೇಹಿತರೆ ಈ ರೀತಿಯಾಗಿ ಮಾರ್ಕ್ಸ್ ಅನ್ನು ತಗೊಳ್ಳಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಸ್ನೇಹಿತರೆ ಗ್ರಾಮರ್ ಅಲ್ಲಿ ಕೊನೆಯ 2 ಭಾಗ ಬಾಕಿ ಇದೆ. ತುಂಬಾ ಪ್ರೀತಿ ಹೇಳ್ತೀನಿ, ಜಾಸ್ತಿ ಎಕ್ಸಾಂಪಲ್ಸ್ ಬೇಕು ಅಂತ ನಂಗೆ ಅನಿಸ್ತಾ ಇಲ್ಲ. ತುಂಬಾ ಕಲ್ತಿರ್ತಕ್ಕಂಥ ಭಾಗ ನಾನು ಮತ್ತೆ ಹೇಳಿ ಸ್ಟಾರ್ಟ್ ಮಾಡ್ತೇನೆ. ಸ್ನೇಹಿತರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಸ್ನೇಹಿತರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನ 8ನೇ ಕ್ಲಾಸಿಂದ ಕಲಿತಾ 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 ಬಂದಿರತಕ್ಕಂಥದ್ದು. ಕಷ್ಟ ಆಗೋದಿಲ್ಲ ನಂಗೆ ಗೊತ್ತಿದೆ, ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ. ರಾಜು ಏಟ್ ಎ ಮ್ಯಾಂಗೋ, ರಾಜು ಏಟ್ ಎ ಮ್ಯಾಂಗೋ. 8 ನಾನು ರೌಂಡ್ ಮಾಡ್ಕೊಂಡೆ, ನಮ್ಗೆ ಗೊತ್ತಾಯ್ತು ಅದು ವರ್ಬ್ ಅಂತ ಗೊತ್ತಾಯ್ತು. ಅದಕ್ಕೆ ಪ್ರಶ್ನೆಗಳನ್ನ ಕೇಳ್ತೇನೆ. ಏನು ತಿಂದ? ಎ ಮ್ಯಾಂಗೋ. ಸ್ನೇಹಿತರೆ ಎ ಮ್ಯಾಂಗೋ ಸ್ಟಾರ್ಟ್ ಆಗ್ಬೇಕು. ಸ್ನೇಹಿತರೆ ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಎ ಮ್ಯಾಂಗೋ ವಾಸ್ ಈಟನ್ ಬೈ ರಾಜು, ಎ ಮ್ಯಾಂಗೋ ವಾಸ್ ಈಟನ್ ಬೈ ರಾಜು ಬರಬೇಕು. ವರ್ಣ ಹ್ಯಾಸ್ ಬ್ರಾಟ್ 5 ಆಪಲ್ಸ್, ವರ್ಣ ಹ್ಯಾಸ್ ಬ್ರಾಟ್ 5 ಆಪಲ್ಸ್. ಸ್ನೇಹಿತರೆ 5 apples had been brought by Varna ಆಗಬೇಕು. Boys are playing kabaddi. Kabaddi was being played by boys. Kabaddi was being played by boys.
Vismay drinks coffee. Vismay drinks coffee. Coffee was drunk by Vismay. Coffee was drunk by Vismay. Pranav is writing a poem. Pranav is writing a poem. A poem is being written by Pranav. Vardhan drink milk. Vardhan drink milk. Milk was drunk by Vardhan. ಸ್ನೇಹಿತರೆ ಅತ್ಯಂತ ಈಸಿ ಆಗಿರ್ತಕ್ಕಂಥ ಪಾರ್ಟ್ ಇದು. ಪಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೇನೆ. ಜಾಸ್ತಿ ಎಕ್ಸಾಂಪಲ್ಸ್ ಬೇಡ ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ ಮುಂದಿನ ಪಾರ್ಟಿಗೆ ಬರ್ತಾ ಇದ್ದೇನೆ. ಫ್ರೇಸಲ್ ವರ್ಬ್ಗಳು. ಸ್ನೇಹಿತರೆ ಫ್ರೇಸಲ್ ವರ್ಬ್ ಅಂದ್ರೆ ನುಡಿಗಟ್ಟುಗಳು. ಇಂಗ್ಲಿಷ್ನಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಸಾವಿರ ಫ್ರೇಸಲ್ ವರ್ಬ್ಗಳಿದೆ. ಅದನ್ನು ಸಿಲೆಕ್ಟ್ ಮಾಡ್ಕೊಂಡು ಮಾಡಿ ಪ್ರಯತ್ನಿಸುವಂತದ್ದು. ಸ್ನೇಹಿತರೆ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ, ಆದ್ರಿಂದ ಕಷ್ಟ ಆಗೋದಂಗೆ ಅನಿಸ್ತಾ ಇದೆ. ಆದ್ರಿಂದ ನೇರವಾಗಿ ಅದನ್ನು ಪರಿಚಯ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಸ್ವಾಮೀಸ್ ಫಾದರ್ ಡಿಡ್ ನಾಟ್ ಲೈಕ್ ದ ವೇ he was being dash. Swami's father did not like the way he was being brought up. Itra brought up correct agi suit ಆಗ್ತದೆ. The train picked up the speed and moved towards Mumbai. Itra picked up correct ಆಗಿರ್ತಕ್ಕಂಥ phrasal verb. The old man put on his ragged gloves. Itra put on ಧರಿಸು, put on correct ಆಗಿ suit ಆಗ್ತದೆ. ಅಂಬೇಡ್ಕರ್ ಡ್ಯಾಶ್ ದ ಹಿತಕಾರಣಿ ಸಭಾ. ಅಂಬೇಡ್ಕರ್ ಸೆಟಪ್. ಸ್ನೇಹಿತರ ಸೆಟಪ್ ಸ್ಟಾರ್ಟ್ ಮಾಡಿದ. ಸೆಟಪ್ ಕರೆಕ್ಟ್ ಆಗಿದೆ ಶಬ್ದ. ಅಂಬೇಡ್ಕರ್ ಅಂಡ್ ಗಾಂಧೀಜಿ ಬ್ರಾಟ್ ಅಬೌಟ್ ಎ ರಿವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಸ್ನೇಹಿತರ ಬ್ರಾಟ್ ಅಬೌಟ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಆಫ್ಟರ್ ಎ ಲಾಂಗ್ ಬ್ಯಾಟಲ್ ವಿತ್ ಕ್ಯಾನ್ಸರ್ ಮೈ ಫ್ರೆಂಡ್ ಪಾಸ್ಡ್ ಅವೇ ಎಸ್ಟರ್ಡೇ. ಸ್ನೇಹಿತರ ಪಾಸ್ಡ್ ಅವೇ ಸೂಟ್ ಆಗ್ತದೆ. ಪಾಸ್ಡ್ ಅವೇ ಕರೆಕ್ಟ್ ಆಗಿ ಶಬ್ದ. The match is cancelled dash rain. The match is cancelled due to rain. Due to correct ಆಗಿ ಸೂಟ್ ಆಗ್ತದೆ. ಮುಂದಕ್ಕೆ ಹೋಗೋಣ. He dash decisions to fight in the court. He made up decision. made up correct ಆಗಿ ಸೂಟ್ ಆಗ್ತದೆ. The match is cancelled due to rain. due to correct ಆಗಿ ಸೂಟ್ ಆಗ್ತದೆ. The file was put up to the court. Put up ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಇದನ್ನ ಫ್ರೇಸಲ್ ವರ್ಬ್ಗಳು ಅಂತ ಕರೀತಾರೆ. ಈ ಮಾರ್ಕ್ ಅನ್ನ ಮಿಸ್ ಮಾಡ್ಕೋಬೇಡಿ. ಸ್ನೇಹಿತರೆ ಇನ್ನು ಕೊನೆಯದಾಗಿ ಒಂದು ಪಾರ್ಟ್ ಇರ್ತಕ್ಕಂಥದ್ದು ಅದು ಇನ್ಫೈನೈಟ್ ವರ್ಬ್ ಅನ್ನು ಹುಡುಕುವಂತದ್ದು. ಇನ್ಫೈನೈಟ್ ಬಹಳ ಈಸಿ ಇದೆ ಸ್ನೇಹಿತರೆ, ಯಾರು ಕೂಡ ಗುರುತಿಸ್ತಾರೆ. ಒಂದು 4 ಎಕ್ಸಾಂಪಲ್ಸ್ ಕೊಟ್ಟು ಕ್ಲಾಸ್ ಅನ್ನು ಮುಗಿಸ್ತೇನೆ ಸ್ನೇಹಿತರೆ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ದ ಬುಕ್ಸ್. ನಾನು ಮಾರ್ಕೆಟಿಂಗ್ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಮಾರ್ಕೆಟಿಂಗ್ ಹೋಗೋದು ಸ್ನೇಹಿತರೆ ಇಂಪಾರ್ಟೆಂಟ್ ಅಲ್ಲ. ಟು ಬೈ ಇಸ್ ಇನ್ಫೈನೈಟ್. ಐ ವುಡ್ ಲೈಕ್ ಟು ಪ್ಲೇ ಮ್ಯೂಸಿಕ್. ಸ್ನೇಹಿತರೆ ಟು ಪ್ಲೇ ಇಸ್ ಇನ್ಫೈನೈಟ್. ಐ ಆಮ್ ಪ್ಲಾನಿಂಗ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಟು ಟ್ರಾವೆಲ್ ಇಸ್ ಇನ್ಫೈನೈಟ್. ಇಟ್ ಈಸ್ ಬೆಟರ್ ನಾಟ್ ಟು ಬಿ ಲೇಟ್. ಸ್ನೇಹಿತರೆ ಟು ಬಿ ಈಸ್ ಇನ್ಫೈನೈಟ್. ಮೈ ಫ್ರೆಂಡ್ಸ್ ಲಾಫ್ಡ್ ಅಂಡ್ ಮೇಡ್ ಮೀ ಸ್ಮೈಲ್. ಸ್ನೇಹಿತರೆ ಮೇಡ್ ಮೀ ಇಸ್ ಇನ್ಫೈನೈಟ್. ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ 16 ಪ್ರಶ್ನೆಗಳನ್ನ ಪರಿಚಯ ಮಾಡಿದ್ದೇನೆ. 32 ಮಾರ್ಕ್ಸ್ ನಿಮ್ಗೆ ಸಿಗ್ಬೇಕು ಅಂತ ನಂಗೆ ಆಸೆ ಇದೆ. 10ನೇ ಕ್ಲಾಸಿನ ಗ್ರಾಮರ್ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಸ್ನೇಹಿತರೆ ಎಲ್ಲ ಪಾರ್ಟ್ ಅನ್ನ ಮುಗಿಸ್ಕೊಟ್ಟು ಅದ್ಭುತವಾಗಿರ್ತಕ್ಕಂಥ ಗ್ರಾಮರ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದೇನೆ. ನಂಗೆ ಅನಿಸ್ತಾ ಇದೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿ. ಕಲಾ ಸ್ವಪ್ನ ನಿಮ್ಮದಾಗಿರ್ತಕ್ಕಂಥ ವೇದಿಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮ ನೋಡಿ ಸ್ಟಾರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೆ ತಿಳಿಸಿ ಸ್ನೇಹಿತರೆ. ಇಂಗ್ಲಿಷಲ್ಲಿ ಅದ್ಭುತವಾಗಿರ್ತಕ್ಕಂತಹ ಆತ್ಮೀಯವನ್ನು ಗೆಲ್ಲಿಸ್ತಾ ಹೋಗುವಂತದ್ದು ಖಂಡಿತ ಮಾಡಿ ಅಂತ ಹೇಳ್ತೇನೆ. ಇವತ್ತು ಸಂಚಿಕೆಯನ್ನು ಬೆಳ್ಕೊಡ್ತೇನೆ. ಎಲ್ರಿಗೂ ಶುಭವಾಗಲಿ. ವಿಶ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್.